ಸಂಗತಿಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಾರ್ಥನೆ ಮಾಡುವಾಗ ಏನೆಲ್ಲ ನಡೆಯುತ್ತೆ ಎಂಬುದನ್ನು ನಾವು ಈ ದಿನ ದೇವರ ವಾಕ್ಯದಲ್ಲಿ ನೋಡೋಣ. ನಾನು ಹೇಳೋದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ವಾಕ್ಯ ಭಾಗವನ್ನು ನೋಡುವಾಗ ಮತ್ತಾಯ ಸುವಾರ್ತ 6ನೇ ಅಧ್ಯಾಯ 5ರಿಂದ 15 ಈ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, ಮೊದಲನೇದು, ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳು ಬಹು ಬಲವಾಗಿರ್ತಾರೆ. ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳು ಹೇಗಿರ್ತಾರೆ? ಬಹು ಬಲವಾಗಿ ಇರ್ತಾರೆ. ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ ಅನೇಕ ಅದ್ಭುತಗಳು ನಡೆಯುತ್ತವೆ, ಸೂಚಕ ಕಾರ್ಯಗಳು ಸಹ ನಡೀತವೆ. ಪ್ರಾರ್ಥನೆ ಮಾಡುವಾಗ ಅನೇಕ ರೋಗಗಳು ಸಹ ಸ್ವಚ್ಛತೆಯನ್ನು ಹೊಂದಿಕೊಳ್ಳುತ್ತವೆ.